ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವಳಿಗೆ ಅರ್ಥ ಮಾಡ್ಸಕ್ಕಾದ್ರೂ ನಾನು ಅವಳ ಹತ್ರ ಮಾತಾಡ್ಬೇಕು. ತಾನ್ ಬದುಕೋದಕ್ಕೋಸ್ಕರ ತನ್ನ ಕುಟುಂಬನೆಲ್ಲ ಸಾಯಿಸೋದಕ್ಕೆ ಅವಳಿಗೆ ಮನ್ಸಾದ್ರೂ ಹೇಗ್ ಬಂತು? ಪ್ರಸಾದದಲ್ಲಿ ವಿಷ ಬೆರೆಸೋವಾಗ ಅವಳ ಕೈ ನಡುಕ್ತೋ ಇಲ್ವೋ? ಆದ್ರೆ ಇಷ್ಟು ದೊಡ್ಡ ಪಾಪ ಮಾಡ್ತಿದ್ದೀನಿ ಅಂತ ಅವಳ ಮನ್ಸ್ ನಡಗ್ಲಿಲ್ವಾ? ನಾನು ಇದನ್ನೆಲ್ಲ ಕೇಳ್ತೀನಣ್ಣ. ನಾನು ಪ್ರಸಾದದಲ್ಲಿ ವಿಷ ಬೆರೆಸದ್ನಾ? ಏನ್ ಪುಟ್ಟಿ ನೀನು? ಜ್ಯೋತಿನೇ ಪ್ರಸಾದದಲ್ಲಿ ವಿಷ ಬೆರೆಸಿರೋದು ಅಂತ ನೀನ್ ಹೇಳ್ತಾ ಇದೀಯಾ? ಹೌದು ಅಣ್ಣ. ಅದ್ರಲ್ಲಿ ನಿನ್ಗೇನ್ ಡೌಟು? ನಾವು ಜೀವಂತವಾಗಿದ್ರೆ ಅವಳನ್ನ ರಾಮ್ ಜೊತೆ ಬಿಡೋದಿಲ್ಲ ಅಂತ ಅನ್ಕೊಂಡು ನಮ್ಮನ್ನೆಲ್ಲ ಕೊಲೆ ಮಾಡಿ ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಅವಳ ಪ್ರಸಾದಕ್ಕೆ ವಿಷ ಬೆರೆಸಿದಾಳೆ. ಸಾಧ್ಯನೇ ಇಲ್ಲ ಪುಟ್ಟಿ. ಜ್ಯೋತಿ ಕೋಪ ಮಾಡ್ಕೋತಾಳೆ, ಆದ್ರೆ ಕೊಲೆ ಮಾಡೋದಿಲ್ಲಮ್ಮ. ಅಂಥ ನೀಚ್ ಕೆಲ್ಸನ ನಮ್ ಜೊತೆ ಖಂಡಿತ ಮಾಡಿರೋದಿಲ್ಲ. ಅವಳು ಚಿಕ್ಕ ವಯಸ್ಸಿಂದಾನು ನಮ್ ಜೊತೆನೆ ಆಡಿ ಬೆಳೆದವಳು. ಅವಳು ನಮ್ ರಕ್ತನಮ್ಮ, ನಮ್ ಸಂಬಂಧ. ಅವಳು ಮೊದಲು ನಮ್ಮನ್ನೆಲ್ಲ ತುಂಬಾ ಇಷ್ಟಪಡ್ತಾ ಇದ್ಲು. ನಮ್ ಮದುವೆ ಆದ್ಮೇಲೆ ನಾವ್ ಯಾರು ಅವಳಿಗೆ ಇಷ್ಟ ಆಗ್ಲಿಲ್ಲ. ಖಂಡಿತ ಇದು ಜ್ಯೋತಿ ಕೆಲಸ ಅಲ್ಲಮ್ಮ. ಅವಳ ಮನ್ಸಲ್ಲಿ ಇನ್ನೂ ನಮ್ಮೆಲ್ಲರ ಮೇಲೂ ಪ್ರೀತಿ ಇದೆ. ಅದೆಲ್ಲ ಅವಾಗಣ್ಣ, ಇವಾಗಲ್ಲ. ನಾನು ಇಲ್ಲ ಅಂತ ಹೇಳ್ತಿಲ್ಲಮ್ಮ. ನಾವು ಹೇಗ್ ಬದಲಾದ್ವೋ ಅವಳು ಹಾಗೆ ಬದಲಾದ್ಲು. ಆದ್ರೆ ಅವಳಿಗೆ ಹೀಗೆಲ್ಲ ವಿಷ ಹಾಕೋ ಮಟ್ಟಕ್ಕೆ ಹೋಗುವಷ್ಟು ಧೈರ್ಯ ಇಲ್ಲಮ್ಮ. ಅವಳು ರಾಮ್ ಜೊತೆ ಸೇರಿ ಬದುಕಬೇಕು ಅಂತ ಅನ್ಕೊಂಡ್ಲು. ನಮ್ಮನ್ನೆಲ್ಲ ಸಾಯಿಸ್ಬೇಕು ಅಂತ ಅವಳು ಯಾವತ್ತೂ ಅನ್ಕೊಂಡವಳಲ್ಲ. ನನಗೆ ಗೊತ್ತಿರೋ ಪ್ರಕಾರ ಜ್ಯೋತಿ ಇದನ್ನೆಲ್ಲ ಮಾಡಿಲ್ಲಮ್ಮ. ಬೇರೆ ಯಾರೋ ಇದನ್ನ ಮಾಡಿದ್ದಾರೆ. ಆದ್ರೆ ಯಾರು ಅಂತ ನಮಗ್ ಗೊತ್ತಾಗ್ತಿಲ್ಲ. ಗೊತ್ತಿಲ್ಲದೆ ಸುಮ್ಮನೆ ಇನ್ನೊಬ್ಬರ ಮೇಲೆ ಆಪಾದನೆ ಹೊರಿಸಬಾರ್ದು. ಸ್ವಲ್ಪ ತಾಳ್ಮೆಯಿಂದಿರಮ್ಮ. ಆದ್ರೆ ಒಂದು ಪುಟ್ಟಿ, ಸತ್ಯನ ಯಾವತ್ತೂ ಮುಚ್ಚಿಡೋದಕ್ಕಾಗೋದಿಲ್ಲ. ಅದು ಒಂದಲ್ಲ ಒಂದಿನ ಹೊರಗಡೆ ಬರಲೇಬೇಕು. ಸರಿ, ಈಗ ಅದನ್ನೆಲ್ಲ ಬಿಡು. ನೀನು ನೆನ್ನೆಯಿಂದ ಸರಿಯಾಗಿ ಊಟ ಮಾಡಿಲ್ಲ. ನೀನು ಮೊದಲು ಹೋಗಿ ಊಟ ಮಾಡು. ಪಂಚಾಯಿತಿ ಕೆಲಸಗಳು ತುಂಬ ಬಾಕಿ ಉಳಿದಿದೆ. ನಾನು ರೆಡಿ ಆಗ್ಬಿಟ್ಟು ಪಂಚಾಯಿತಿ ಆಫೀಸ್ ಹತ್ರ ಹೋಗಿ ಬರ್ತೀನಿ. ತುಳಸಿ, ನಿಂತ್ಕೋ. ನೀನ್ ನನ್ನ ಹತ್ರ ಏನೋ ಕೇಳಕ್ ಬಂದಿದ್ಯಾ ಅಂತ ಗೊತ್ತು. ನಿನ್ ಮನ್ಸಲ್ಲಿ ಏನೆಲ್ಲ ಓಡ್ತಿದೆ ಅಂತನೂ ಗೊತ್ತು. ನಿನ್ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಅದೇನ್ ಕೇಳ್ಬೇಕೋ ಕೇಳು. ಏನ್ ಉತ್ತರ ಕೊಡ್ತೀಯ ನೀನು? ತುಳಸಿ, ನನ್ ಮೇಲೆ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಾ ಇದ್ಯಾ? ಹೌದು, ನೀನ್ ಮಾಡಿರೋ ಕೆಲ್ಸಕ್ಕೆ ಕೋಪ ಮಾಡ್ಕೊಳ್ದೆ ನಿನ್ನ ಮಡ್ಲಲ್ಲಿ ಮಲ್ಗಿಸ್ಕೊಂಡು ಲಾಲಿ ಹಾಡ್ಬೇಕಿತ್ತ? ತುಳಸಿ, ನಾನು ಏನ್ ನಿಂದು? ಈ ಪ್ರಪಂಚದಲ್ಲಿ ರಾಮ್ ಬಿಟ್ರೆ ಬೇರೆ ಯಾರೂ ಇಲ್ಲ ಅಂತ ಹೇಳೋದಕ್ ಬರ್ತಿದ್ಯಾ? ಕಣ್ ಮುಚ್ಕೊಂಡು ಕಲ್ ಮೇಲೆ ಕೈ ಇಟ್ರೆ ಕರಿ ಕಲ್ಲು ಬಿಳಿ ಕಲ್ಲು ಎರಡು ಕಲ್ಲು ಅಂತಾನೆ ಅನ್ಸುತ್ತೆ. ಆದ್ರೆ ಕಣ್ಬಿಟ್ಟು ನೋಡ್ದಾಗ್ಲೆ ಯಾವ್ದು ಕರಿ ಕಲ್ಲು ಯಾವ್ದು ಬಿಳಿ ಕಲ್ಲು ಅಂತ ಗೊತ್ತಾಗೋದು. ಹೀಗ್ ಕಣ್ ಮುಚ್ಕೊಂಡು ನಿನ್ ಜೀವನನೇ ನೀನ್ ಹಾಳು ಮಾಡ್ಕೋತಾ ಇದ್ಯಾ ಗೊತ್ತಾ? ತುಳಸಿ, ನಾನು ಹೇಳೋದು ಸ್ವಲ್ಪ ಏನ್ ಕೇಳ್ಬೇಕು? ಮನುಷ್ಯಂಗೆ ದೇವ್ರು ಎಲ್ಲ ಒಂದೊಂದೇ ಅಂಗ ಕೊಟ್ಟಿರ್ತಾನೆ. ಆದ್ರೆ ಕಣ್ಣು ಕಿವಿ ಮಾತ್ರ ಯಾಕೆ ಎರಡೆರಡು ಕೊಟ್ಟಿರ್ತಾನೆ ಗೊತ್ತಾ? ನಾವು ನೋಡ್ತಿರೋದು ಕೇಳ್ತಿರೋದು ಸರಿನಾ ತಪ್ಪಾ ಅಂತ ಒಂದಲ್ಲ 2 ಸಲ ನೋಡಿ ಕೇಳಿ ತಿಳ್ಕೊಳ್ಳಿ ಅಂತ. ಆದ್ರೆ ನೀನೇನ್ ಮಾಡ್ದೆ? ಕುಟುಂಬ ಅಂದ್ರೆ ಏನು, ಸಂಬಂಧ ಅಂದ್ರೆ ಏನು, ಜೀವನ ಅಂದ್ರೆ ಏನು,
ಗಂಡ ಹೆಂಡತಿ ಸಂಬಂಧ ಅಂದ್ರೆ ಏನು ಅದ್ ನಿನಗ್ ಗೊತ್ತಾ? ನಿನ್ನ ಕತ್ಗೆ ನಮ್ಮಣ್ಣ ತಾಳಿ ಕಟ್ಟಿದಾನಲ್ಲ, ಆ ತಾಳಿ ಮಹತ್ವ ಏನು ಅಂತ ನಿನಗ್ ಗೊತ್ತಾ? ಆ ತಾಳಿನ ನೀನು ಬರೀ ಅರ್ಶಿನದ ದಾರ ಅಂತ ಅನ್ಕೊಂಡಿದ್ಯಾ? ಅದಕ್ಕೆ ಅಲ್ವಾ ಇದನ್ನ ಕಿತ್ತು ಯಾವ್ದಾದ್ರೂ ದೇವಸ್ಥಾನದ ಹುಂಡಿಗೆ ಹಾಕೋಗೋಣ ಅಂತ ಅನ್ಕೊಂಡಿದ್ದು. ನಿನ್ನಿಂದ ಹೋಗೋದಕ್ಕಾಯ್ತಾ? ನೀನ್ ಹೋಗ್ದ ಹಾಗೆ ತಡೆದಿದ್ದು ಯಾವುದು ಗೊತ್ತಾ? ನಿನ್ನ ಕತ್ತಲ್ಲಿರೋ ತಾಳಿ. ಇದನ್ನೆಲ್ಲ ನಿನ್ ಹತ್ರ ಹೇಳಿದ್ರೆ ಕತ್ತೆ ಮುಂದೆ ಭೈರವಿರಾಗ ಹಾಡ್ದಾಗಿರುತ್ತೆ. ನೀನ್ ಕಾಲಲ್ಲಿ ಒದ್ದು ಹೋಗ್ತಾ ಇದ್ದಿದ್ದು ಒಂದು ಒಳ್ಳೆ ಜೀವನ, ನೀನ್ ತಿರಸ್ಕಾರ ಮಾಡ್ತಿದ್ದಿದ್ದು ಒಂದು ಒಳ್ಳೆ ಗೌರವನ, ನೀನ್ ಬೇಡ ಅಂತ ಬಿಟ್ಟು ಹೋಗ್ತಾ ಇದ್ದಿದ್ದು ಒಬ್ಬ ದೇವತಾ ಮನುಷ್ಯನ. ಏನ್ ಹಾಗೆ ನೋಡ್ತಾ ಇದ್ಯಾ? ದೇವತಾ ಮನುಷ್ಯ ಅದು ಇದು ಅಂತ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅನ್ಕೊಂಡಿದ್ಯಾ? ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಮಗ್ ಒಳ್ಳೇದನ್ನ ಮಾಡ್ದವ್ರಿಗೆ ಕೆಟ್ಟದನ್ನ ಮಾಡೋನು ಕೆಟ್ಟವನು, ನಮಗ್ ಒಳ್ಳೇದನ್ನ ಮಾಡ್ದವ್ರಿಗೆ ಒಳ್ಳೇದ್ ಮಾಡೋದು ಒಳ್ಳೆಯವರು. ಅದೇ ನಮಗ್ ಕೆಟ್ಟದನ್ನ ಮಾಡ್ದವ್ರಿಗೆ ಒಳ್ಳೇದ್ ಮಾಡ್ತಾರ ನೋಡು, ಅವರು ನಿಜವಾದ ದೇವತಾ ಮನುಷ್ಯ. ನಮ್ಮಣ್ಣ ಒಬ್ಬ ದೇವತಾ ಮನುಷ್ಯ ಕಣೆ. ಅವನ ಜೀವನದಲ್ಲಿ ನೀನ್ ಇರಬಾರ್ದು ಅಂತ ಅನ್ಕೊಂಡ್ರು ಅವನ್ ನಿನ್ ಜೀವನದಲ್ಲಿ ಬೆಳಕು ಮೂಡಿಸ್ಬೇಕು ಅಂತ ಹಂಬಲಿಸ್ತಾ ಇದ್ದಾನೆ. ಶಿವರಾಜು ಹೆಂಡತಿ ಯಾವನ್ ಜೊತೆನೋ ಓಡ್ ಹೋದ್ಲು ಅನ್ನೋ ಕೆಟ್ಟ ಹೆಸರನ್ನ ನಮ್ಮಣ್ಣಂಗ್ ಕೊಡ್ಬೇಕು ಅಂತ ನೀನ್ ಅನ್ಕೊಂಡೆ. ಆದ್ರೆ ನಮ್ಮಣ್ಣ ಅಂತ ಪರಿಸ್ಥಿತಿಲೂ ನಿನಗ್ ಒಂದು ಸಣ್ಣ ಕೆಟ್ಟ ಹೆಸರು ಬರಬಾರ್ದು ಅಂತ ಒತ್ತಾಡ್ತಾ ಇದ್ದ. ಇವತ್ತಿ ಮನೇಲಿ ಎಲ್ರ ಮುಖದಲ್ಲೂ ನಗು ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣ ನಮ್ಮಣ್ಣನೇ. ನಮ್ಮಣ್ಣಂಗ್ ನೀನ್ ಕಳಿಸಿದ ಆಡಿಯೋ ಎಲ್ರಿಗೂ ಕೇಳಿಸಿದ್ರೆ ನಿಮ್ಮ ಅಪ್ಪ ಅಮ್ಮನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಗೊತ್ತಾ? ಅವ್ರು ಎಲ್ರೂ ಇಷ್ಟೊತ್ತಿಗೆ ಸತ್ತು ಸುಡ್ಗಾಡ್ ಸೇರ್ಕೋತಾ ಇದ್ರು. ನೀನ್ ಆಸೆ ಪಟ್ಟಿದ್ದು ಅದಕ್ಕೆ ಅಲ್ವಾ? ಇಲ್ಲ ತುಳಸಿ, ಏನಿಲ್ಲ. ನಮ್ಮೆಲ್ರನ್ನು ಸಾಯಿಸಿ ನೀನ್ ಆರಾಮ್ ಜೊತೆ ಹೋಗಿ ಹಾಯಾಗಿರ್ಬೇಕು ಅಂತ ತಾನೇ ಪ್ಲಾನ್ ಮಾಡಿದ್ದು. ಅದಕ್ಕೆ ಅಲ್ವಾ ಪ್ರಸಾದದಲ್ಲಿ ನಮ್ಮೆಲ್ರಿಗೂ ವಿಷ ಬೆರೆಸಿ ನೀನ್ ಅವನ ಜೊತೆ ಓಡ್ ಹೋಗಿದ್ದು.